ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಜಯ್ ಕಾರ್ತಿಕೇಯ ಮತ್ತು ಕಿಚ್ಚ ಸುದೀಪ್ ಕಾಂಬಿನೇಷನ್ನಲ್ಲಿ ಬರ್ತಾ ಇರೋ ಎರಡನೇ ಚಿತ್ರವಾದ ಮಾರ್ಕ್ನ ಟ್ರೈಲರ್ ಇಂದು ರಿಲೀಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ನೋಡೇ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಟ್ರೈಲರ್ ನೋಡಿದ ನನಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಟ್ರೈಲರ್ ನೋಡಿದಾಗ ಈ ಕಾಂಬಿನೇಷನ್ನಲ್ಲಿ ಕಳೆದ ವರ್ಷ ಬಂದ ಮ್ಯಾಕ್ಸ್ನ ಛಾಯೆ ಎದ್ದು ಕಾಣುತ್ತೆ. ಕಿಚ್ಚ ಸುದೀಪ್ ಅವರು ಕೂಡ ಪೊಲೀಸ್ ಕ್ಯಾರೆಕ್ಟರನ್ನೇ ಪ್ಲೇ ಮಾಡ್ತಿದ್ದಾರೆ. ಇಲ್ಲಿ ಅಜಯ್ ಮಾರ್ಕಂಡೇಯನಾಗಿ ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊಳ್ತಿದ್ದಾರೆ. ನಿಗೂಢವಾಗಿ ಕಿಡ್ನಾಪ್ ಆಗ್ತಾ ಇರೋ ಮಕ್ಕಳುಗಳ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡೋಕೆ ಬರೋನೇ ಮಾರ್ಕಂಡೇಯ. ಟ್ರೈಲರ್ನಲ್ಲಿ ಎರಡು ಥರದ ಸ್ಟೋರಿನ ನಾವು ಗಮನಿಸಬಹುದು. ಒಂದು ಕಡೆ ಮಕ್ಕಳುಗಳು ಕಿಡ್ನಾಪ್ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ರಾಜಕಾರಣದಲ್ಲಿ ಕುರ್ಚಿಗಾಗಿ ಹೊಡೆದಾಟ. ಇವೆರಡರ ಮಧ್ಯೆ ಕಿಚ್ಚ ಸುದೀಪ್ ಅವರು ಕೊಟ್ಟ ಮಾತಿಗೆ ಜೀವನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಿದ್ದಾರೆ. ಇವುಗಳನ್ನು ನೀವು ಟ್ರೈಲರ್ನಲ್ಲಿ ಗಮನಿಸಬಹುದು. ಇಲ್ಲಿ ಕಿಚ್ಚ ಸುದೀಪ್ ಅವರ ಹೇರ್ ಸ್ಟೈಲ್ ಹಾಗೂ ಮ್ಯಾನರಿಸಮ್ ಇಷ್ಟ ಆಯಿತು. ಮ್ಯಾಕ್ಸ್ನಲ್ಲಿ ನೋಡಿದ ಹಾಗೆ ವಿಜಯ್ ಕಾರ್ತಿಕೇಯರವರ ಸ್ಪೀಡ್, ಸ್ಕ್ರೀನ್ ಪ್ಲೇ, ಟ್ವಿಸ್ಟ್ ಆ್ಯಂಡ್ ಟರ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಜಯ್ ಮಾರ್ಕಂಡೇಯನಾಗಿ ಕಿಚ್ಚ ಸುದೀಪ್ ಅವರು ಅಬ್ಬರಿಸೋದಂತೂ ಪಕ್ಕ. ಇನ್ನು ಸಿನಿಮಾದ ಕಂಟೆಂಟ್ ಯೂನಿಕ್ ಆಗಿದೆ ಅಂತ ಅನಿಸುತ್ತೆ. ಅಜನೀಶ್ ಲೋಕನಾಥ್ ಅವರ BGM ಇಷ್ಟ ಆಯಿತು. ನಾವು ಟ್ರೈಲರ್ನಲ್ಲಿ ಗಮನಿಸಿರೋದನ್ನು ಬಿಟ್ಟು ಸಿನಿಮಾದಲ್ಲಿ ಬೇರೆ ಥರ ಥ್ರಿಲ್ಲರ್ ಎಲಿಮೆಂಟ್ಗಳು ಇದ್ದರೆ ಇನ್ನೂ ಮಜವಾಗಿರುತ್ತೆ. ಇನ್ನು ಮಲಯಾಳಂ ಆಕ್ಟರ್ ಫಹದ್ ಫಾಸಿಲ್ ಆದಿಶೇಷ ಅನ್ನೋ ರಾಜಕಾರಣಿ ಪಾತ್ರ ಮಾಡ್ತಾ ಇದ್ದಾರೆ. ತಮಿಳು ಆಕ್ಟರ್ ಯೋಗಿ ಬಾಬು ಕಾಮಿಡಿ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನುಳಿದವರು ಯಾರು ಅಂತ ನನಗೆ ಗೊತ್ತಿಲ್ಲ. ಕನ್ನಡದ ಆಕ್ಟರ್ಗಳನ್ನೇ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅದೇ ದಿನ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಎರಡೂ ಸಿನಿಮಾ ಕ್ಲಾಸ್ ಆಗಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಓವರಾಲ್ ಆಗಿ ಹೇಳಬೇಕು ಅಂದರೆ ಟ್ರೈಲರ್ ಚೆನ್ನಾಗಿತ್ತು ಅಂತೀನಿ. ಮ್ಯಾಕ್ಸ್ ನೆನಪಿಗೆ ಬರೋದಂತೂ ಸುಳ್ಳಲ್ಲ. ಮ್ಯಾಕ್ಸ್ ಮತ್ತು ಮಾರ್ಕ್ನ ಸ್ಟೋರಿ ಲೈನ್ ಅಷ್ಟೇ ವ್ಯತ್ಯಾಸ ಇರೋದು, ಮೇಕಿಂಗ್ ಎಲ್ಲ ಸಿಮಿಲರ್ ಇದೆ. ಟ್ರೈಲರ್ ನೀವು ಈಗಾಗಲೇ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.